ಒಂದು ಏಜ್ವರೆಗೂ ಹೆಣ್ಮಕ್ಳು ಬೇರೆಯವ್ರ ಲೈಫ್ನ ಕಂಪೇರ್ ಮಾಡ್ಕೊತಾರೆ. ಬಟ್ ಒಂದು ಏಜ್ ಆದಮೇಲೆ ಆ ಕಂಪ್ಯಾರಿಸಮ್ ಹೋಗಿ ಬೇರೆ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ನಿಲ್ತಾರೆ. ಅದು ಯಾವಾಗ ಅಂದರೆ ಅವರು ಅವ್ರ ಕಾಲದ ಮೇಲೆ ನಿಂತ್ಕೊಂಡು ಅವ್ರಿಗೆ ಬೇಕಾದನ್ನ ಅವರಾಗೆ ಪಡಿತಾರಲ್ಲ, ಆವಾಗ ಆ ಕಂಪ್ಯಾರಿಸಮ್ ನಿಲ್ಲುತ್ತೆ. ಹೆಣ್ಮಕ್ಳಿಗೆ ನಾನು ಹೇಳೋದು, ಸಂಪಾದನೆಯನ್ನು ಸ್ಟಾರ್ಟ್ ಮಾಡಿ. ಸಂಪಾದನೆ ಮಾಡೋಕ್ಕೆ ಬರಲ್ವಾ, ಬೇರೆಯವ್ರು ಸಂಪಾದನೆ ಮಾಡ್ತಾರಲ್ಲ ಅವ್ರ ಹತ್ರದಿಂದ ಕಲೀರಿ. ಇವಾಗ ಡಿಜಿಟಲ್ ಸ್ಕಿಲ್ಸಿಂದ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ನೀವು ನನ್ನ ಡೈರೆಕ್ಟಾಗಿ ಮೆಸೇಜ್ ಹಾಕಿ ಕೇಳಿ, ನಿಮಗೆ ಏನು ಡಿಜಿಟಲ್ ಸ್ಕಿಲ್ಸ್ ಇದೆ, ಹೆಂಗೆ ಸಂಪಾದನೆ ಮಾಡೋದು, ಎಲ್ಲ ಇನ್ಫಾರ್ಮೇಷನ್ ಕೇಳಿ. ನಾನು ನಿಮಗೆ ಗೈಡ್ ಮಾಡ್ತೀನಿ. ಆಗ ನೀವು ಲೈಫಲ್ಲಿ ಬೇರೆ ವಿಮೆನ್ನ ಕಂಪೇರ್ ಮಾಡ್ಕೊಳ್ಳೋದು ಬಿಡ್ತೀರಾ. ಯಾಕೆ ಹೇಳಿ? ಬಿಕಾಸ್ ನೀವು ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತೀರ. ನೀವು ಯಾವಾಗ ಸಂಪಾದನೆಯನ್ನು ಶುರು ಮಾಡ್ತೀರಾ, ನೀವು ನಿಮ್ಮ ಗಂಡನಿಗೆ ಸಪೋರ್ಟ್ ಮಾಡ್ತೀರಾ, ನೀವು ನಿಮ್ಮ ಮಕ್ಕಳನ್ನ ಟೇಕ್ ಕೇರ್ ಮಾಡ್ತೀರಾ. ವಿಮೆನ್ಸು ಎರಡು ಥರ ಆಗ್ತಾರೆ. ಒಬ್ರು ಸಂಪಾದನೆ ಮಾಡೋರು ದುರಾಂಕಾರ ಪಡ್ತಾರೆ, ಇನ್ನೊಬ್ರು ಸಂಪಾದನೆ ಮಾಡದೇ ಇರೋರು ಕಂಪ್ಲೀಟ್ ಆಗಿ ಒಳ್ಳೆ ಮನೆ ಕೆಲ್ಸದವ್ರ ಥರ ಇರ್ತಾರೆ. ನನ್ನ ಪ್ರಕಾರ ಎರಡೂ ಬ್ಯಾಲೆನ್ಸ್ ಮಾಡೋದೇ ವಿಮೆನ್ಗೆ ಬೇಕಾಗಿರೋ ಒಂದು ಕ್ವಾಲಿಟಿ. ಆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ನೀವಾಗಬೇಕು. ನೀವು ಇದಕ್ಕೂ ಸೇರಬೇಡಿ, ಅದಕ್ಕೂ ಸೇರಬೇಡಿ, ಆದರೆ ಸಂಪಾದನೆಯನ್ನು ಡೆಫಿನೆಟ್ಲಿ ಮಾಡಿ. ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಇದಕ್ಕೆ ಮೆಸೇಜ್ ಮಾಡಿ ಆ್ಯಂಡ್ ನಾನು ನಿಮಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತೀನಿ. ನೀವು ಹೇಗೆ ಸಂಪಾದನೆಯನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಐಡೆಂಟಿಟಿನ ಗಳಿಸ್ಕೊಳ್ಳೋದು.